ವೇಮಲ್ ಕಾಯ್ದೆ ಆಗ್ಬೋದು ಅಂತ. ಅದನ್ನು ಕಾಯ್ದೆ ಮಾಡಿದ್ವಿ ಎಲ್ಲ ಆಗ್ತದೆ, ಶಿಕ್ಷೆ ಐತಿ ಎಲ್ಲ ಆಗ್ತದಂತಲ್ಲ, ಆ ಶಿಕ್ಷೆನ ಹೆಂಗೆ ತಪ್ಪಿಸ್ತಾರ, ಏನು ಮಾಡ್ತಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಆಗ್ತಾವ, ಕೋರ್ಟ್ಗಳಲ್ಲಿ ಏನು ಆಗ್ತವೆ, ಎಲ್ಲ ನೋಡ್ತಾ ಇದ್ದೆ. ನಮ್ಮ ಕಣ್ಣು ಮುಂದದ ರೋಹಿತ್ ವೇಮೂರ ಕಾಯ್ದೆ ಮಾಡಿದರೆ ಒಂದು ಬಗೆಯಿರುವುದಿಲ್ಲ, ಸಮಾನತೆ ಬರುವುದಿಲ್ಲ. ಸಮಾನತೆ ಯಾಕೆ ಬರೋದು? ಎಲ್ಲರೂ ಆರ್ಥಿಕವಾಗಿ ಭದ್ರತೆ ಆಗುವಂಥದ್ದು ಆಗು. ಅದರಲ್ಲೂ ಈ ಏನು 90% ಮ್ಯಾಕ್ಸಿಮಮ್ 80-85% ಏನು ನಮ್ಮ ದಲಿತರು, ಆದಿವಾಸಿಗಳು ಮತ್ತು ಅದರಲ್ಲೇ ಅದ್ರ ಜೊತೆಗೆ OBC ಅವರಿದ್ದಾರಲ್ಲ, ಅದು ಹಿಂದುಳಿದವರು, ಅತಿ ಹಿಂದುಳಿದವರು, ಅವ್ರಿಗೆಲ್ಲರಿಗೂ ಮತ್ತು ಮೈನಾರಿಟಿಗೆ ಎಲ್ಲರಿಗೂ ಆರ್ಥಿಕ ಭದ್ರತೆ ಬಂದರೆ ಯೋಗ್ಯ ಆಗ್ಬೋದು. ಅದು ಬಿಟ್ಕೊಂಡು ನಾವು ಶಿಕ್ಷಣ ವ್ಯವಸ್ಥೆ ಶಿಕ್ಷಣ ಖರ್ಚು ಮಾಡ್ತಾ ಇಲ್ಲ. ಇಲ್ಲಿ SC ಎಷ್ಟು ದುಡ್ಡು ಕೊಟ್ಟು ಸಹಿತ ಮತ್ತು ವೈಷಮ್ಯ ಸ್ಟಾರ್ಟ್ ಆಗ್ತದೆ. ಎಲ್ಲರೂ ಕರೀಲಲ್ಲ, ಸಹಜ ದೊಡ್ಡ ಮನಸ್ಸು ಎಲ್ಲರಲ್ಲೂ ಬೆಳೀತದೆ. ಶಿಕ್ಷಣ ಎಲ್ಲರೂ ಮನಸ್ಸನ್ನು ದೊಡ್ಡದನ್ನಾಗಿ ಮಾಡ್ತದೆ. ಅದಕ್ಕೆ ಶಿಕ್ಷಣಕ್ಕೆ 15-20% ಖರ್ಚು ಮಾಡಿಸುವಂಗೆ ನಮ್ಮ ರಾಹುಲ್ರವ್ರು ಸಜೆಷನ್ ಕೊಟ್ಟರೆ ಆಗ್ಬೋದೇನೋ, ನಮ್ಮ ಸಿದ್ದರಾಮಯ್ಯನವರ ಆದೇಶದಲ್ಲಿ ಚಿಂತನೆ ಮಾಡಿದ್ರೆ ಆಗ್ಬೋದೇನೋ. ಬರೀ ಕೇವಲ ಕಾಯ್ದೆ ಮಾಡ್ತೀವಿ ಅಂದರೆ ಏನಾಗಿದೆ ನೋಡ್ತಾ ಇದ್ದೀವಿ. 70 ವರ್ಷಗಳಿಂದ 75 ವರ್ಷಗಳಿಂದ ಇದೇ ಮುಂದುವರಿಯುವಂಥದ್ದು. ಕೇವಲ ಕಾಯ್ದೆ ಬೇಕಿಲ್ಲಂತಲ್ಲ, ದಂಡಂ ದಶಗುಣಂ ಇರಬೇಕು. ಅದರ ಜೊತೆಗೆ ಪ್ರೀತಿ ವಿಶ್ವಾಸ ಮೂಡಿಸುವಂಥ ವಾತಾವರಣ ಕ್ರಿಯೇಟ್ ಆಗಬೇಕು. ಅಂದಾಗ ಆತ್ಮೀಯತೆ ಬೆಳೀತದೆ. ಅವರು ಶ್ರೀಮಂತ ಆಗಲಿದೆ, ಯಾರು ಶ್ರೀಮಂತಿಗೆ ವಿರೋಧ ಮಾಡೋದಿಲ್ಲ. ಬಟ್ ಆದರೂ ಇಲ್ಲೇನಾಗಿದೆಪ್ಪ ಅಂದರೆ ಶ್ರೀಮಂತಿಗೆ ಕೆಲವು ಮಂದಿ ಕಡೆ ಹೋಗಿದ್ದರಿಂದಾಗೆ ಅನೇಕರ ಮ್ಯಾಕ್ಸಿಮಮ್ ಬಡತನ ಅದ. ಆ ಬಡತನಕ್ಕೆ ಅವ್ರು ಯಾವುದೇ ಜಾತಿ ಇರೋಲ್ಲ, ಅವ್ರು ದೂರ ಇಡುವಂಥ ಪ್ರಸಂಗ ಬರ್ತದೆ. ಹೀಗಂತೆ ವೇಮುಲ ಅವ್ರ ಮೇಲೆ ಆಗಿದ್ದು, ಅವ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದು. ಅದ್ರ ಜೊತೆಗೆ 2016 ರೋಹಿತ್ ವೇಮುಲ ಜೊತೆಗೆ ಪಾಯಲ್ ತಡ್ವಿ ಮತ್ತು ದರ್ಶನ್ ಸೋಳಂಕಿ ಅಂತವ್ರು ಸಹಿತ ಪಾಪ ಆತ್ಮಹತ್ಯೆ ಮಾಡ್ಕೊಂಡಿದ್ದು ನೋಡಿದಾಗ ಹೌದು, ಇದಾಗಬೇಕು, ಕಾನೂನು ಆಗಲೇಬೇಕು, ಜೊತೆಗೆ ಶಿಕ್ಷಣ ಆಗಬೇಕು, ಆರ್ಥಿಕವಾಗಿ ಭದ್ರತೆ ಬಂತಪ್ಪ ಅಂದ್ರೆ ಇದು ಯಶಸ್ವಿ ಆಗ್ಬೋದು. ರೋಹಿತ್ ವೇಮುಲ್ ಉಂಡಿದ್ದನ್ನು ಎಲ್ಲರೂ ಉಣ್ಣೋದು ಬೇಕಾಗಿಲ್ಲ, ಅಂಬೇಡ್ಕರ್ ಉಂಡಿದ್ದನ್ನು ಎಲ್ಲರೂ ಉಣ್ಣೋದು ಬೇಕಾಗಿಲ್ಲ. ಎಲ್ಲರಿಗೂ ಶಿಕ್ಷಣ ಕೊಡಿಸ್ರಿ, ಆರ್ಥಿಕವಾಗಿ ಭದ್ರತೆ ಏನು ಮಾಡ್ತಾ ಇದ್ದೀರಿ ಅದನ್ನು ಸಹಿತ ಮಾಡೋ ಪ್ರಯತ್ನ ಮಾಡಿದರೆ ರೋಹಿತ್ ವೇಮುಲ್ಗೆ ನಾವೆಲ್ಲ ನಿಜವಾದ ಸೆಲ್ಟ್ ಹೊಡೆದಂಗೆ, ಅಂಬೇಡ್ಕರ್ ಅವರು ನೆನಪಿಸ್ಕೊಂಡಂಗೆ ಅಂತ ಹೇಳ್ತಾ ನಮ್ಗೆ ಅನಿಸಿದ ಕೆಲವು ಮಾತನ್ನು ಮಾತಾಡಿದ್ವಿ. ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗ್ಬೇಡ್ರಿ. H60 ನ್ಯೂಸ್ ಅರ್ಥಾತ್ ಹೇಗೆ ಚಿತ್ತಾರಾಮಿದು ಸತ್ಯದ ಕೈಗಿರಲಿ. ವಂದನೆಗಳು.